ಈ ಕೆಲಸಕ್ಕೆ ಕೈ ಹಾಕಿರ್ತಾರೆ ಹೆಚ್ಚಿನ ಮಟ್ಟದಲ್ಲಿ. ಅದರಲ್ಲಿ ಶಶಿಧರ್ ಒಬ್ಬರು ಈಗ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ತಿಪ್ಕೊಂಡಳ್ಳಿ ರಿಸರ್ವಾಯರ್ ನಮಗೆ ವಾಟ್ಸಪ್ ಇದೆಯಲ್ಲ, ಅದರದ್ದು ಆಗಲೇ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಶುರುವಾಗಿತ್ತು. ಮಲ್ಲೇಶ್ವರಂ ಲೇಡೀಸ್ ಕ್ಲಬ್ನವರು ಅಲ್ಲಿ ಹೋಗಿ ಧರಣ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಚೆನ್ನಾಗಿ ಅಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಇದನ್ನು ಲೇಔಟ್ ಮಾಡಬೇಡಿ, ಇದೇನು ಮಾಡಬೇಡಿ, ಆ ನೀರು ತುಂಬಿಕೊಳ್ಳಿ ಚೆನ್ನಾಗಿ ಅಂತ ಕೇಳ್ಕೊಂಡಿದ್ದಾರೆ. ಆ ಥರ ಎಲ್ಲ ಮಾಡಿದ್ದಾರೆ. ನಾವು ಸೇರ್ಕೋಬೋದು ಅವ್ರ ಜೊತೆ. ಕ್ಯಾಚ್ಮೆಂಟ್ ಏರಿಯಾನ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ಕಿಲೋಮೀಟರ್ ಬೋತ್ ಸೈಡ್ 2 ಕಿಲೋಮೀಟರ್ 1 ಕಿಲೋಮೀಟರ್ ಆಯಿತು. 1 ಕಿಲೋಮೀಟರ್ 500 ಮೀಟರ್ಗೆ ಟೋಟಲ್ ಸ್ಟೇ ಇದ್ರು ಸಹ ಏಕಾಏಕಿ ನಮ್ಮ ಮಿನಿಸ್ಟರ್ ಹೋಗಿ ಇದನ್ನು 30 ಮೀಟರ್ ಸಾಕು ಬಫರ್ ಅಲ್ಲ. ನಾನು ಅದ್ರ ಬಗ್ಗೆ BDL ಎಲ್ಲ ಕಮಿಟಿ ಮೆಂಬರ್ ಆಗಿದೆ. ನಾವು ಸಣ್ಣ ಹಳ್ಳಿಗಳಿಗೆ 25 ಮೀಟರ್ ಎರಡು ಕಡೆ ಬಫರ್ ಝೋನ್ ಬಿಡಿ ಅಂತೀವಿ, ದೊಡ್ಡ ಹಳ್ಳಿಗಳಿಗೆ 50 ಮೀಟರ್ ಬಿಡಿ ಅಂತೀವಿ. ರಾಜ್ ಕಾಲುವೆ ಅಂತಿರಲ್ಲ, ಅದಕ್ಕೆ 75 ಮೀಟರ್ ಬಫರ್ ಝೋನ್ ಬಿಡಿ, ಅವಾಗ ಫ್ಲಡ್ ಆಗಲ್ಲ, ನಿಮ್ಮ ಮನೆಗಳೇ ನೀರು ಬರಲ್ಲ ಅಂತ ಹೇಳ್ತೀವಿ. ಈಗ ಅದು ಇಟ್ ಹ್ಯಾಸ್ ಕಮ್ ಡೌನ್ ಟು ಕೆಲವು ಕಡೆ ನೀವು 30 ಅಂದ್ರಲ್ಲ ಸರ್, ಕೆಲವು ಕಡೆ 10 ಮೀಟರ್ಸ್ ಬಂದ್ಬಿಡಿ, ಕೆಲವು ಕಡೆ ಬರೀ ಗೋಡೆ ಕಟ್ಬಿಟ್ಟು ಏನು ಬಫರ್ ಝೋನೇ ಇಲ್ಲ. ಅಂದರೆ ನಾವು ಯಾರು ಕೇಳದೇ ಇದ್ರೆ ನಿಮ್ಮ ಮನೆಗಳು ನೀರು ನುಗ್ಗೋದು ಯಾರು ತಪ್ಸೋಕ್ಕಾಗಲ್ಲ. ಹಳ್ಳಿಗಳಿಲ್ದವ್ರಿಗೆ, ದಿಂಡೆ ಇದ್ದವ್ರಿಗೆ ಒಂದು ಸ್ವಲ್ಪ ಪರವಾಗಿಲ್ವೇನೋ, ಉಸಿರಾಡ್ಬೋದೇನೋ. ಇದು ಹಳ್ಳಿಗಳಲ್ಲಿ ಇನ್ನೂ ಕಷ್ಟ ಇದೆ. ಇದು ಕನ್ಸರ್ನ್ ಬಂದ್ಬಿಟ್ಟು ನಾನು ಅವರು ಅದು ಇದು ಅಂತೆಲ್ಲ ಇಂಪಾರ್ಟೆಂಟು. ಆ ಸಿಸ್ಟಮಲ್ಲೇ ಅದರಲ್ಲಿ ಲೇಕ್ ಅಥಾರಿಟೀಸ್ಗಳಲ್ಲಿ ಇದರಲ್ಲಿ ಎಲ್ಲದರಲ್ಲೂ 100% ರೂಲ್ಸ್ಗಳಿದೆ. ಆ ರೂಲ್ಸನ್ನು ಫಾಲೋ ಮಾಡಿದ್ರೆ ಸಾಕು. ಒಬ್ಬ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಇಲ್ಲದೆ ಮಾಡೋಂಗಿಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲದಕ್ಕೂ ಇದೆ. ತಪ್ಪು ಮಾಡ್ತಿರೋದು ಸಿಸ್ಟಮ್ ಮಾತ್ರನೇ. ಆ ಸಿಸ್ಟಮ್ ಆಗಿ ವಾಪಸ್ ತಂದರೆ ಯಾಕೆ ತಪ್ಪು ಮಾಡ್ತಾರೆ ಅಂತ ಆಗ್ಲಿಂದ ಹೇಳಿದ್ದೀನಿ 2-3 ಸಲ. ಅಲ್ಲ, ಸಿಸ್ಟಮ್ ವಾಯ್ಸ್ ಮಾಡ್ತಿಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ವಾ. ದಯವಿಟ್ಟು ಏನೂ ಮಾಡಬೇಡಿ, ಬೀದಿಗೆ ಇಳಿಬೇಡಿ. ಇಮೇಲ್, ಪೋಸ್ಟ್ ಕಾರ್ಡ್, ಸಮಥಿಂಗ್ ಲೈಕ್ ದಟ್. ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಸ್ಟ್ರೆಂತ್ ಅಲ್ವಾ. ಮಾಡಿ ಒಂದು 2 ಲಕ್ಷ ಜನ ಮೇಲ್ ಕಳ್ಸಂಗೆ ಮಾಡಿ, ವರ್ಕ್ ಮಾಡಿ. ಒಬ್ಬೊಬ್ರು 1,000 ಗೋರಿ ಇಟ್ಕೊಳ್ಳಿ, ಸಾಯಂಕಾಲಕ್ಕೆ 1 ಲಕ್ಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಕಲೀನಿ.